ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಕೋಪ ಬಂತ ಅಭಿ? ನೋಡಿ ರಾಮ್, ನನ್ಗೆ ಯಾವ ಸಮಜಾಯಿಷನೂ ಬೇಕಾಗಿಲ್ಲ. ಪೊಲೀಸ್ ಮಾತಾಡ್ಬೇಕಾದ್ರೇನೆ ನನಗೆ ಕ್ಲಾರಿಟಿ ಸಿಕ್ತು. ನೀವಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ದ್ವೇಷ ಇದ್ರೆ ಎದುರುಗಡೆ ನಿಂತ್ಕೊಂಡು ಜಗಳ ಆಡಬೇಕು, ಹೇಡಿ ತರ ಹಿಂದೆ ಬಚ್ಚಿಟ್ಕೊಂಡು ಹೆಸರು ಹಾಳು ಮಾಡೋದಲ್ಲ. ಆ ಊರ್ಮಿಳ ಬಗ್ಗೆ ವಹಿಸ್ಕೊಂಡು ಮಾತಾಡ್ಬೇಕಾದ್ರೇನೆ ನನಗೆ ಡೌಟ್ ಬಂತು. ಅಲ್ಲ, ರಾಮ್ ಯಾಕೆ ಆ ಕೆಟ್ಟ ಹೆಂಗಸಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂತ. ಈಗ ಗೊತ್ತಾಯ್ತು ನೀವು ಅಂತವ್ರೆ ಅಂತ. ಮುಗಿತಾ ನಾನು ಮಾತಾಡ್ಬೋದಾ? ಹೇಳ್ದೆ ತಾನೆ ನನಗೆ ಯಾವ ಎಕ್ಸ್ಪ್ಲನೇಷನು ಬೇಕಾಗಿಲ್ಲ ಅಂತ. ಅಬ್ಬಬ್ಬ, ನಾನು ಕೇಳಿದ್ರೆ ಏನ್ ಹೇಳ್ತೀರಾ? ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಆ ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಾ ಅಷ್ಟೇ ತಾನೆ? ನಿಜ ಏನು ಅಂತ ಇನ್ಸ್ಪೆಕ್ಟರೇ ಹೇಳಿದ್ರು ತಾನೆ. ಅಂದ್ರೆ ನೀನು ಆ ಇನ್ಸ್ಪೆಕ್ಟರ್ ನಂಬ್ತೀಯ, ನನ್ನ ನಂಬಲ್ಲ ಅಲ್ವಾ? ಈಗ ನಿನ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಬಂದು ಮಾತಾಡಿದ್ರೆ ಹೌದು ಅಭಿರಾಮಿ ಅಂತವಳೆ ಅಂತ ನಿರ್ಧಾರಕ್ಕೆ ಬರಲ್ಲ. ಇಲ್ಲ, ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗ ಏನಾದ್ರೂ ಮಾತಾಡಿದ್ರೆ ಹಲ್ಲುದ್ರಿಸ್ತೀನಿ ಅಂತ ಹೇಳ. ಕೊಲೆ ಮಾಡ್ದವನ್ಗೂ ಕೋರ್ಟಲ್ಲಿ ಅವನೊಂದು ಸತ್ಯ ಹೇಳೋದಕ್ಕೆ ಅವಕಾಶ ಕೊಡ್ತಾರೆ. ನನ್ನ ಕಡೆ ಇರೋ ಸತ್ಯನ ನಾನು ಹೇಳ್ತೀನಿ, ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು. ನಿನ್ನ ಕನ್ವಿನ್ಸ್ ಮಾಡೋ ಅಂತ ಅವಶ್ಯಕತೆ ನನಗಿಲ್ಲ ಅಭಿ. ಈ ಪಾರ್ಥ ಮೊದಲು ರಾವಣ್ ಜೊತೆ ಸೇರ್ಕೊಂಡು ಮಾಡಬಾರ್ದ ನ್ಯಾಯ ಎಲ್ಲ ಮಾಡಿದಾನೆ. ಅದಕ್ಕೆ ರಾವಣ್ ಹತ್ರ ಲಂಚ ತಗೊಂಡಿದ್ದಾನೆ. ಅವನು ಕರಪ್ಟೆಡ್ ಪೊಲೀಸ್ ಆಫೀಸರ್. ನೀವು ಇಲ್ಲೀಗಲ್ ಬಿಸ್ನೆಸ್ನ ಶುರು ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ದುಡ್ಡು ಬೇಕು ಅಂತ ಹೇಳ್ದ. ನಾನು ಆಗಲ್ಲ ಅಂತ ಹೇಳ್ದೆ. ಅದಕ್ಕೆ ಶಿವಗಾಮಿ ಜೊತೆ ಸೇರ್ಕೊಂಡು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ನಾನು ಹೇಳ್ದಾಗ ಇಲ್ಲೀಗಲ್ ಬಿಸ್ನೆಸ್ ಮಾಡಿ ನನಗೆ ಕಮಿಷನ್ ಕೊಡ್ತೀಯಾ, ಇಲ್ಲ ನಿನ್ನ ಮೇಲೆ ಫೋರ್ಜರಿ ಕೇಸ್ ಹಾಕಿ ಒಳಗಡೆ ಹಾಕ್ಲಾ ಅಂತ ಚಾಲೆಂಜ್ ಮಾಡಿದಾನೆ. ಅಶೋಕ್ ಮಗುಗೆ ಕಿರುಕುಳ ಕೊಟ್ಟಿರೋ ಕೇಸ್ ಹಿಂದೆ ನಾನೇ ಇರೋದು ಅಂತ ಹೇಳಿ ಶಿವಗಾಮಿನೇ ಕೇಸ್ ಕೊಟ್ಟಿರೋದು ಅವನ್ಗೆ. ಅಶೋಕ್ ಮಗುಗೆ ಕಿರುಕುಳ ಕೊಟ್ಟಿರೋ ಕೇಸ್ ಹಿಂದೆ ಶಿವಗಾಮಿನೇ ಇರೋದು. ಅಶೋಕ್ನ ಜೈಲಿಗೆ ಕಳಿಸಿರೋದೇ ಶಿವಗಾಮಿ. ಇದೇನ್ ಮೊದಲನೇ ಸಲ ಅಲ್ಲ. ಇದೇ ತರ ಸ್ಕೂಲ್ ಹುಡುಗಿ ಕೇಸಲ್ಲಿ ಶಿವಗಾಮಿ ಅಶೋಕ್ನ ಜೈಲಿಗೆ ಕಳಿಸಿದ್ಲು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು. ಮಸ್ತ್ ಐತಲ್ಲ. ಹಾಕ್ರಿ ಇವ್ರಿಗೆ ಸಾಕು, ನನಗೆ ಬೇಕು. ಇದೇನ್ರಿ ವೈನಿಯವ್ರ, ಇದ್ರೊಳಗ ಪೀಸ ಕಾಣಿಸ್ತಿಲ್ಲ? ಅದು ಬಿರಿಯಾನಿ ಅಲ್ಲ, ರೈಸ್ ಬಾತ್. ರೈಸ್ ಬಾತಾ? ಅಲ್ರಿ, ಬಾಸ್ಮತಿ ಅಕ್ಕಿ ಒಳಗ ರೈಸ್ ಬಾತ್ ಮಾಡೋದ್ ಬಿಟ್ಟು ಇದು ಯಾವ್ದೋ ನಾರ್ಮಲ್ ಅಕ್ಕಿ ಹಾಕಿ ರೈಸ್ ಬಾತ್ ಮಾಡಿರಲ್ಲ. ನಮ್ಮನೇಲಿ ಇದನ್ನೇ ಬಳಸೋದು.